ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವ ರೈತರಿಗೆ ಮತ್ತು ಕೆಲವು ಯುವಕರಿಗೆ ಒಂದು ಕ್ವೆಶನ್ ಇರುತ್ತೆ. ಏನು ಅಂತಂದರೆ, ಟ್ರ್ಯಾಕ್ಟರ್ ತಗೊಳ್ಳೋಣ ಇಲ್ಲ ಇಂಟ್ರಾ V30 ತಪ್ಪಿದರೆ ಬೊಲೆರೋ ಗಾಡಿ ತಗೊಳ್ಳೋಣ, ಬಾಡಿಗೆ ಹೊಡೆಯೋಣ ಇಲ್ಲ ಹೊಲ ಉಳೋಣ, ಯಾವ್ದು ಮಾಡೋಣ? ಈಗ ಏನು ಅಂತಂದರೆ 10ರಿಂದ 15 ಸಾವಿರ ರೂಪಾಯಿ EMI ಹಾಕ್ಕೊಂಡು ಒಂದೋ ಟ್ರ್ಯಾಕ್ಟರ್ ತೆಗಿಬೇಕು ಇಲ್ಲ ಬೊಲೆರೋ ತೆಗಿಬೇಕು, ಈ ಎರಡು ಕನ್ಫ್ಯೂಷನ್ ಇರ್ತಾರೆ. ಸೊ ಗೆಳೆಯರೆ, ಏನು ಅಂತಂದರೆ ಇವತ್ತಿನ ವಿಡಿಯೋ ಈ ಒಂದು ಕ್ವೆಶನ್ಗೆ ಆನ್ಸರ್ ಸಿಗುತ್ತೆ. ಸೊ ಈ ಒಂದು ಪೂರ್ತಿ ವಿಡಿಯೋ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ರೈತಾಪಿ ವರ್ಗಕ್ಕೆ ಏನು ಅಂತಂದರೆ ಜಾಸ್ತಿ ಆಪ್ಷನ್ ಇರಲ್ಲ. ಯಾವುದಾದ್ರು ಒಂದೇ ಒಂದು ವೆಹಿಕಲ್ಗೆ ಹೋಗಬೇಕಾಗಿರುತ್ತೆ, ಅದನ್ನು ಕೂಡ ರಿಸ್ಕ್ ತಗೊಂಡು. ಸೊ ಏನು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳೊಂದಿಗೆ ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಗೆಳೆಯರೆ, ಮೊದಲೇದಾಗಿ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋಣ. ಈ ಟ್ರ್ಯಾಕ್ಟರ್ ಅನ್ನೋದು ಏನು ಅಂತಂದರೆ ಸೀಸನ್ ಬೇಸ್ಡ್ ಗಾಡಿ. ಅಂದರೆ ಏನು ಅಂತಂದರೆ ಸೀಸನ್ ಬಂದಾಗ ಮಾತ್ರ ಆ ಒಂದು ವೆಹಿಕಲ್ಗೆ ಕೆಲಸ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ಏನು ಅಂತಂದರೆ ಉಳುಮೆ ಇರ್ಬೋದು, ರೋಟ್ರಿ ಇರ್ಬೋದು, ಟ್ರೈಲರ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಗೊಬ್ಬರ ತಗೊಂಡೋಗೋಕ್ಕೆ, ಆಮೇಲೆ ಬೆಳೆ ಏನಾದರೂ ಕಟಾವು ಮಾಡಿರೋದನ್ನು ತಗೊಂಡೋಗೋಕ್ಕೆ, ಆಮೇಲೆ ಏನು ಅಂತಂದರೆ ನಿಯರ್ ಬೈ ಫಾರ್ಮ್ ಅಂದರೆ ನಿಮ್ಮ ಹತ್ತಿರದ ಹೊಲಗಳಿಗೆ ಏನು ಅಂತಂದರೆ ಬಾಡಿಗೆ ಒಂದು ಹೋಗ್ಬೋದು. ಆದರೆ ನಿಮಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಸೀಸನಲ್ಲಿ ಮಾತ್ರ ನಿಮಗೆ ಇದು ಕೆಲಸ ಕೊಡುತ್ತೆ. ತಿಂಗಳಿಗೆ ಏನು ಅಂತಂದರೆ 30ರಿಂದ 60 ಸಾವಿರ ಸೀಸನಲ್ಲಿ ಮಾತ್ರ ನಿಮಗೆ ದುಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಇದು ಸ್ವಲ್ಪ ಜಾಸ್ತಿ ಡೀಸೆಲ್ ಕೂಡ ಕುಡಿಯುತ್ತೆ. ಗಂಟೆಗೆ 4ರಿಂದ 5 ಲೀಟ್ರ್ ಅಂತೂ ಬೇಕೇ ಬೇಕಾಗಿರುತ್ತೆ. ಇನ್ನು ಹೆವಿ ಡ್ಯೂಟಿ ಮಾಡ್ತೀರಂದರೆ ಇನ್ನೂ ನಿಮಗೆ ಡೀಸೆಲ್ ಬೇಕೇ ಬೇಕಾಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಆದರೆ ಇದರ ಒಂದು ಮೇಂಟೆನೆನ್ಸ್ ಕಾಸ್ಟು, ಇದರ ಸ್ಪೇರ್ ಪಾರ್ಟ್ಸು ಎಲ್ಲ ಕಡಿಮೆನೇ ಇರುತ್ತೆ. ಇದರ ಒಂದು EMI ಬಂದು 12ರಿಂದ 18 ಸಾವಿರ ರೂಪಾಯಿ ಗಂಟ ಬರುತ್ತೆ ಗೆಳೆಯರೆ. ಸೊ ಇದು ಏನು ಅಂತಂದರೆ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟ ಒಂದು ಸಣ್ಣ ಮಾಹಿತಿ. ಈ ಐಡಿಯಾ ನಿಮಗೆ ಇದ್ದೇ ಇರುತ್ತೆ. ಇವಾಗ ಗೆಳೆಯರೆ, ಗೂಡ್ಸ್ ಪಿಕಪ್ ಗಾಡಿ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಬೊಲೆರೋ ಪಿಕಪ್ ಇರಲಿ, ಇಂಟ್ರಾ ಗಾಡಿಗಳಿರಲಿ, ಯಾವುದೇ ಒಂದು ಗಾಡಿಗಳಿರಲಿ, ಇದಕ್ಕೇನು ಅಂತಂದರೆ ಸೀಸನ್ ಇರಲ್ಲ. ನೀವು ಒಂದ್ಸತಿ ಬೈ ಮಾಡಿದ್ರೆ ಏನು ಅಂತಂದರೆ ನಿಮಗೆ ವರ್ಷ ಪೂರ್ತಿ ನಿಮಗೆ ಕೆಲಸ ಇರುತ್ತೆ. ಸೊ ಈ ಒಂದು ವೆಹಿಕಲಲ್ಲಿ ಏನೆಲ್ಲ ಮಾಡ್ಬೋದು ಅಂದರೆ, ನೀವು ಕನ್ಸ್ಟ್ರಕ್ಷನ್ದು ಏನಾದರೂ ಸಪ್ಲೈ ಇದ್ದರೆ ಅದನ್ನು ಮಾಡ್ಬೋದು. ಆಮೇಲೆ ಸಿಟಿಲಿ ಗೂಡ್ಸ್ ಟ್ರಾನ್ಸ್ಪೋರ್ಟಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಆಮೇಲೆ ಮಾರ್ಕೆಟ್ ಲೋಡ್ಸ್ ಎಲ್ಲ ಹೊಡಿಬೋದು. ಆಮೇಲೆ ಮನೇಲೇ ನಿಮ್ಮ ಒಂದು ಹಳ್ಳಿಲೇ ಬಾಡಿಗೆ ಮಾಡ್ಬೋದು. ಆಮೇಲೆ ಪೋರ್ಟರ್ ಅಂತ ಒಂದು ಆ್ಯಪ್ ಬರುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಡೈಲಿ ಡ್ಯೂಟಿ ಕೂಡ ಮಾಡ್ಬೋದು. ಸೊ ಅದಕ್ಕೆ ನಾನು ಹೇಳ್ತೀನಿ ಅಂತ ಏನು ಅಂತಂದರೆ, ಈ ಒಂದು ಪಿಕಪ್ ಗಾಡಿ ತಗೊಳ್ಳೋದ್ರಿಂದ ಅಡ್ವಾಂಟೇಜೇ ಹೊರತು ಡಿಸಡ್ವಾಂಟೇಜು ಸ್ವಲ್ಪ ಕಡಿಮೆ. ನಿಮಗೇನು ಅಂತಂದರೆ ದಿನ 2.5ರಿಂದ 4 ಸಾವಿರ ರೂಪಾಯಿ ಅಂತೂ ದುಡಿಮೆ ಆಗುತ್ತೆ. ಅನುಭವ ಇರೋರಿಗೆ ಎಲ್ರಿಗೆ ಮಾಡೋಕ್ಕಾಗುತ್ತೆ ಅನ್ನೋದು ಕ್ವಶನೇಬಲ್. ಬಟ್ಟು 1.5ರಿಂದ 3 ಸಾವಿರ ರೂಪಾಯಿ ಅಂತೂ ದುಡ್ಕೊಳ್ತಾರೆ. ಮಂತ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ ಒಂದು ಕಂಪನಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ 50ರಿಂದ 80 ಸಾವಿರ ರೂಪಾಯಿಗೆ ಯಾವುದೇ ರೀತಿ ಮೋಸ ಇರಲ್ಲ. ಹಾಗೆಯೇ ಇನ್ನೂ ಅಡ್ವಾಂಟೇಜ್ ಏನು ಅಂತಂದರೆ, ಟ್ರ್ಯಾಕ್ಟರ್ಗೆ ಹೋಲಿಸ್ಕೊಂಡ್ರೆ ಈ ಒಂದು ವೆಹಿಕಲ್ದು ಡೀಸೆಲ್ ಎಕ್ಸ್ಪೆನ್ಸಸ್ ಕಮ್ಮಿನೇ. ನಿಮಗೆ 1 ಲೀಟ್ರಿಗೆ 11ರಿಂದ 15 ಒಳಗೆ ಮೈಲೇಜ್ ಅಂತೂ ಪಕ್ಕ ಕೊಡುತ್ತೆ. ಸೊ ಮೇಂಟೆನೆನ್ಸ್ ಕೂಡ ಟ್ರ್ಯಾಕ್ಟರ್ ರೀತಿಯೇ, ಅಂದರೆ ನಿಮಗೇನು ತುಂಬ ಮೇಂಟೆನೆನ್ಸ್ ಏನು ಬರಲ್ಲ. ಕಡಿಮೆ, ಎಲ್ಲ ಒಂದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸೇಮ್ ಟ್ರ್ಯಾಕ್ಟರ್ ರೀತಿಯೇ ಕಡಿಮೆನೇ ಇರುತ್ತೆ. ಹಾಗೆ ಇದರ ಒಂದು EMI ಎಷ್ಟು ಬರ್ಬೋದು? EMI ಗೆಳೆಯರೆ ಒಂದು 12ರಿಂದ 25 ಸಾವಿರ ರೂಪಾಯಿ ಒಳಗೆ ಬರ್ಬೋದು. ನೀವು ಡೌನ್ ಪೇಮೆಂಟ್ ಜಾಸ್ತಿ ಹಾಕಿದರೆ ಇನ್ನೂ ಕೂಡ ಕಮ್ಮಿ ಬರುವ ಸಾಧ್ಯತೆ ಇದೆ. ಟ್ರ್ಯಾಕ್ಟರ್ ಮತ್ತು ಬೊಲೆರೋ ಗಾಡಿ ಏನಿದೆ ಇದರ ಒಂದು ಕಂಪ್ಯಾರಿಸನ್ ಮಾಡೋಣ. ಇಲ್ಲಿ ಅರ್ನಿಂಗ್ ನೋಡಿ, ಅರ್ನಿಂಗ್ ಬಂದು ಟ್ರ್ಯಾಕ್ಟರಲ್ಲಿ ನಿಮಗೆ ದಿನ ಆಗಲ್ಲ. ನಿಮಗೆ ಬೊಲೆರೋ ಗಾಡಿಲಂತೂ ನಿಮಗೆ ಖಂಡಿತವಾಗ್ಲೂ ದಿನ ಅರ್ನಿಂಗ್ ಮಾಡ್ಬೋದು. ಸೀಸನಲ್ ಡಿಪೆಂಡೆನ್ಸಿ, ಸೀಸನ್ ನೋಡಿ, ಟ್ರ್ಯಾಕ್ಟರ್ ಬಂದು ಕಂಪ್ಲೀಟಾಗಿ ಸೀಸನಲ್ಲೇ ಡಿಪೆಂಡ್ ಆಗಿರೋದು. ಬೊಲೆರೋ ಗಾಡಿ ಆದರೆ ಆ ಥರ ಏನಿಲ್ಲ, ನಿಮಗೆ ಬಾಡಿಗೆ ಬಂದ ಕಡೆ ಜೈ ಅಂತೇಳಿ ಹೋಗ್ತಾ ಇರೋದು ಅಷ್ಟೇ. ವಿಲೇಜ್ ಯೂಸ್ ನೋಡಿ, ಟ್ರ್ಯಾಕ್ಟರ್ ಬೆಸ್ಟು, ಬೊಲೆರೋ ಗಾಡಿ ವಿಲೇಜ್ ಯೂಸ್ಗೆ ಗುಡ್ಡು ಅಷ್ಟೇ. ಎಲ್ಲ ಕೆಲಸ ಆಗಲ್ಲ, ಬಟ್ ಕೆಲಸ ಅಂತೂ ಆಗುತ್ತೆ. ಬಟ್ ಆದರೆ ಟ್ರ್ಯಾಕ್ಟರ್ ಬಂದುಬಿಟ್ಟು ವಿಲೇಜ್ಗೋಸ್ಕರ ಡಿಸೈನ್ ಮಾಡಿರೋ ಕಾರಣ ಇದು ಬೆಸ್ಟು. ಸಿಟಿ ಯೂಸು, ನೀವು ಟ್ರ್ಯಾಕ್ಟರ್ನ ಏನು ಅಂತ ಸಿಟಿ ಯೂಸ್ ಮಾಡ್ತೀರಾ? ಸಿಟಿ ಯೂಸಲ್ಲಿ ಏನೂ ಮಾಡೋಕ್ಕಾಗಲ್ಲ, BBMP ಅವ್ರು ಮಾತ್ರ ಮಾಡೋಕ್ಕಾಗೋದು ಸಿಟಿ ಯೂಸು. ಸೊ ಬೊಲೆರೋ ಗಾಡಿ ಆದರೆ ಸಿಟಿ ಯೂಸಲ್ಲಿ ಗುಡ್ಡು, ನಿಮಗೆ ಎಲ್ಲ ಒಂದು ಕೆಲಸ ಕಾರ್ಯ ಆಗುತ್ತೆ. ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕೂಡ ಸಿಟಿಲಿ ಆಗುತ್ತೆ. ಆಮೇಲೆ ಸ್ಪೀಡು, ಬೊಲೆರೋ ಗಾಡಿನೇ ಸ್ಪೀಡ್ ಇರೋದು. ಟ್ರ್ಯಾಕ್ಟರ್ ಮಾಡರೇಟು, ನಿಮಗೆ ಬೇಕಾದ ಜಾಗದಲ್ಲಿ ಅದರ ಒಂದು ಅಪ್ಲಿಕೇಶನ್ನೇ ಬೇರೆ, ಟ್ರ್ಯಾಕ್ಟರ್ ಗಾಡಿ ಒಂದು ಅಪ್ಲಿಕೇಶನ್ನೇ ಬೇರೆ, ಆದರೆ ಬೊಲೆರೋ ಗಾಡಿ ಅಪ್ಲಿಕೇಶನ್ನೇ ಬೇರೆ. ಸೊ ಸ್ಪೀಡು ಬಂದು ಬೊಲೆರೋನೇ ಬೆಸ್ಟು. ಹಾಗೆಯೇ ಗೆಳೆಯರೆ, ನಿಮ್ಮದೊಂದು ಕ್ವೆಶನ್ ಇರ್ಬೋದು, ಯಾರೆಲ್ಲ ಬಂದು ಟ್ರ್ಯಾಕ್ಟರ್ನ ಬೈ ಮಾಡಬೇಕು ಅಂತ. ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ, ಯಾರೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಓನ್ ಲ್ಯಾಂಡ್ ಇದೆ, ಒಂದು 2 ಎಕರೆಗಿಂತ ಜಾಸ್ತಿ ಇದೆ, ಅವರು ಟ್ರ್ಯಾಕ್ಟರ್ನ ಖಂಡಿತವಾಗ್ಲೂ ಓನ್ ಮಾಡಲೇಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ, ಟ್ರ್ಯಾಕ್ಟರ್ನ ಪರ್ಚೇಸ್ ಮಾಡೋರು ಏನು ಅಂತಂದರೆ ಅಗ್ರಿಕಲ್ಚರನ್ನೇ ನಂಬ್ಕೊಂಡಿರೋರು ಆಗಬೇಕು. ಸಿಟಿಲಿ ಕೆಲಸ ಇದ್ಕೊಂಡು ನಾನು ಬಿಡು ಇದ್ದಾಗ ಬಂದು ನಾನು ಟ್ರ್ಯಾಕ್ಟರ್ ಓಡಿಸ್ತೀನಿ ಅಂತ ಇದ್ದರೆ ನಿಮ್ಮ ಟ್ರ್ಯಾಕ್ಟರ್ ಅಂತೂ ತುಕ್ಕಿಡೋದಂತೂ ಖಂಡಿತ.
ಟ್ರ್ಯಾಕ್ಟ್ರಿಗೇನು ಕಡಿಮೆ ಬೆಲೆ ಇಲ್ಲ. ಇವಾಗ ಕಡಿಮೆ ಅಂತಂದರೂ 8ರಿಂದ 9 ಲಕ್ಷ ಅಂತೂ ಆಗೇ ಆಗುತ್ತೆ. ನೀವು ಸಣ್ಣ ರೀತಿಲಿ ಟ್ರ್ಯಾಕ್ಟರ್ ಹೋಗ್ತೀನಿ ಅಂದರೂ ಅಷ್ಟು ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನೀವು ಅಗ್ರಿಕಲ್ಚರ್ ಇನ್ಕಮ್ಮೇ ಡಿಪೆಂಡ್ ಆಗಿದ್ದೀರಾ ಅಂದರೆ ನೀವು ಸೀಸನಲ್ ಇನ್ಕಮ್ಗೆ ನೀವು ಅಡ್ಜಸ್ಟ್ ಆಗಿರ್ತೀರ. ನಿಮಗೇನು ಮಂತ್ಲಿ ಇನ್ಕಮ್ ಬೇಕು ಅಂತ ಏನಿರಲ್ಲ. ನಿಮಗೆ ವರ್ಷಕ್ಕೆ 2 ಸತಿ ಇನ್ಕಮ್ ಬಂದರೂ ಅದು ಬಲ್ಕಾಗಿ ಬರುತ್ತೆ. ಸೊ ಆ ರೀತಿ ಡಿಪೆಂಡೆನ್ಸ್ ಇದ್ದರೆ ನೋಡಿ ಗೆಳೆಯರೆ, ನಿಮಗೆ ಟ್ರ್ಯಾಕ್ಟರ್ ಓಕೆ. ಆಮೇಲೆ ಯಾರಿಗೆಲ್ಲ ಪಿಕಪ್ ಗಾಡಿ ಯಾರಿಗೆಲ್ಲ ಬೇಕು ಅಂತಂದರೆ, EMI ಪ್ರೆಷರ್ನ ಯಾರೆಲ್ಲ ಹ್ಯಾಂಡಲ್ ಮಾಡ್ಬೋದು, EMI ಇಷ್ಟು ಕಟ್ಬಿಟ್ಟು EMI ಪ್ರೆಷರ್ನ ಯಾರೆಲ್ಲ ಹ್ಯಾಂಡಲ್ ಮಾಡ್ಬೋದು ಅವರಿಗೆ ನೋಡಿ ಪಿಕಪ್ ಗಾಡಿಗಳು ಓಕೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಪಿಕಪ್ ತೊಗೊಳ್ಳೋರು ಸಿಟಿ ಯೂಸು ಮಾಡ್ಬೋದು, ಪ್ಲಸ್ ಹಳ್ಳಿ ಯೂಸು ಮಾಡ್ಕೋಬೋದು. ಎರಡೂ ಕೆಲಸಕ್ಕಾಗುತ್ತೆ. ಬಟ್ ಹಳ್ಳಿ ಯೂಸು ಮೇಜರಾಗಿ ಆಗಲ್ಲ, ಬಟ್ ಕೆಲವೊಂದು ಅಗ್ರಿಕಲ್ಚರ್ ವರ್ಕು ಕೂಡ ಆಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಪಿಕಪ್ ಗಾಡಿ ತೊಗೊಂಡವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಮಂತ್ಲಿ ನನಗೆ ಇಷ್ಟು ಅಮೌಂಟು ಬಂದುಬಿಡ್ಬೇಕಪ್ಪ ಅಂತ ಅನ್ನೋರಿಗೆ ನೋಡಿ ಪಿಕಪ್ ಗಾಡಿ, ಇವರು ಖಂಡಿತವಾಗ್ಲೂ ಪಿಕಪ್ ಗಾಡಿನ ತೊಗೋಬೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ಪಿಕಪ್ ಗಾಡಿ ತೊಗೊಳ್ಳೋರು ಎಲ್ಲ ಒಂದು ಕಂಡೀಷನ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಯಾವುದೇ ಬಾಡಿಗೆ ಬಂದರೂ ನಾನು ಈ ಬಾಡಿಗೆಗೆ ಹೋಗ್ತೀನಿ ಅನ್ನೋ ಒಂದು ಇಚ್ಛೆ ಇರಬೇಕು. ನನಗೆ ಇದು ಆಗಲ್ಲ ಅದು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಟೋದವ್ರ ಥರ ಆದರೆ ಅವರಿಗೆ ನೋಡಿ ಗಾಡಿ ಅಲ್ಲ. ಸೊ ಗೆಳೆಯರೆ, ನಮ್ಮೂರಲ್ಲಿ ಏನು ಅಂತಂದರೆ ಟ್ರ್ಯಾಕ್ಟ್ರು ತುಂಬಾ ಕಡಿಮೆ. ಬಟ್ ನಮ್ಮೂರಲ್ಲಿ ಇರೋರೊಬ್ಬರು ಟ್ರ್ಯಾಕ್ಟ್ರ್ ತೊಗೊಂಡ್ರು, ಅದು ಲೋನ್ ಮೇಲೆ ತೊಗೊಂಡ್ರು. ಫಸ್ಟ್ ವರ್ಷ ಏನು ಅಂತಂದರೆ ಅಲ್ಲಿ ಭತ್ತದ ಗದ್ದೆ ಎಲ್ಲ ಉಳುಮೆ ಎಲ್ಲ ಸಿಕ್ತು, ಚೆನ್ನಾಗಿ ಸೀಸನಲ್ಲಿ ಚೆನ್ನಾಗಿ ದುಡ್ಕೊಂಡ್ರು. ಸೆಕೆಂಡ್ ಸೀಸನ್ ಏನಾಯಿತು ಗೊತ್ತಾ, 2018 ಏನಾಯಿತು ಅಂದರೆ ಕೊಡಗಲ್ಲಿ ಪ್ರವಾಹ ಬಂತು. ಆ ಟೈಮ್ಲಿ ಏನಾಯಿತು ಅಂದರೆ ಅವ್ರದ್ದು ಗಾಡಿನ ಒಂದು ಕಡೆ ಸಿಕ್ಕಾಕೊಂಡಿರೋ ತೆಗಿಯೋಕ್ಕೆ ಆಗಿಲ್ಲ, ಬರೇ ಜರ್ದೋಗಿತ್ತು. ಮಧ್ಯದಲ್ಲಿ ಗಾಡಿ ಇತ್ತು, ತೆಗಿಯೋಕ್ಕೆ ಆಗೇ ಇಲ್ಲ. ಸೊ ಅವರೇನು ಅಂತಂದರೆ 2 ವರ್ಷ ಕೈಯಿಂದನೇ ಅವರು EMI ಕಟ್ಟಿದ್ದಾರೆ. ಏನೋ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರಾಂಗ್ ಇದ್ದ ಕಾರಣ ಅವರು ಬಚಾವಾದರು. ಬಟ್ ಎಲ್ಲರ ಒಂದು ಸ್ಥಿತಿಗತಿ ಆ ರೀತಿ ಇರೋದಿಲ್ಲ ಅಲ್ವಾ. ನೋಡಿ, ಈ ರೀತಿಯೂ ಪ್ರಾಬ್ಲಮ್ಗಳಾಗುತ್ತೆ. EMI ಪ್ರಾಬ್ಲಮ್ ಶುರು ಆದರೆ ಲೋನ್ನ ಪ್ರೆಷರ್ ಕೂಡ ಅದೇ ರೀತಿ ಹ್ಯಾಂಡಲ್ ಮಾಡೋ ಒಂದು ತಾಕತ್ತು ನಿಮ್ಮ ಕೈಲಿರಬೇಕು. ಆಮೇಲೆ ಏನಾಯಿತು ಅಂದರೆ, ಸ್ವಲ್ಪ ಅದನ್ನು ಕೊಟ್ಬಿಟ್ಟು ಎಲ್ಲರೂ ಸುತ್ತಮುತ್ತಲಿರೋರೆಲ್ಲ ಹೇಳಿದ್ರು, ಟ್ರ್ಯಾಕ್ಟರ್ನ ಕೊಟ್ಬಿಡು ನೀನು ಪಿಕಪ್ ತಗೋ ಅಂತ. ನಿಜ ಹೇಳ್ತಿರೋದು. ಆಮೇಲೆ ಏನು ಅಂತಂದರೆ, ಅದು ಟ್ರ್ಯಾಕ್ಟರ್ನ ಕೊಟ್ಟು ಪಿಕಪ್ ತೊಗೊಂಡ್ರು. ಪಿಕಪ್ ತೊಗೊಂಡಾದ್ಮೇಲೆ ಅವರಿಗೆ ಕಾಫಿ ಸೀಸನಲ್ಲಿ ಸೂಪರಾಗಿ ಬಾಡಿಗೆ ಸಿಗ್ತಾಯಿತ್ತು. ಆಮೇಲೆ ಮಾರ್ನಿಂಗ್ ಬಂದುಬಿಟ್ಟು ಹುಣಸೂರಿಂದ ಮಡಿಕೇರಿಗೆ ಏನು ಅಂತಂದರೆ ತರಕಾರಿ ಹೊಡಿತಾಯಿದ್ರು. ಆಮೇಲೆ ಮಧ್ಯಾಹ್ನ ಬಂದು ಅಲ್ಲೇ ಮಡಿಕೇರಿ ಒಳಗೇ ಏನು ಅಂತಂದರೆ ಸಿಮೆಂಟು ಅದು ಇದು ಸಪ್ಲೈ ಮಾಡ್ಕೊಂಡಿದ್ರು. ಆಮೇಲೆ ಸಂಜೆ ಬಂದು ಆರಾಮಾಗಿ ಮನೆಗೆ ಬರ್ತಿದ್ರು. ದಿನ ಏನಿಲ್ಲ ಅಂದರೂ 2-2.5 ಸಾವಿರ ದುಡಿತಾಯಿದ್ರು. ಬಟ್ ಇದು ಅವರಿಗೆ ನೋಡಿ ಟ್ರ್ಯಾಕ್ಟ್ರ್ ಬಂದುಬಿಟ್ಟು ಅವರು 2-3 ವರ್ಷ ಅವರು ಟ್ರ್ಯಾಪ್ ಆಗಿದ್ರು ಆ್ಯಕ್ಚುಲಿ ಟ್ರ್ಯಾಕ್ಟ್ರಿಂದ. 2026ನೇ ಇಸ್ವಿಯಿಂದ ಈ ಕಡೆ ಸ್ವಲ್ಪ ಸಿಟಿ ಗೂಡ್ಸ್ ಮೂವ್ಮೆಂಟ್ ಜಾಸ್ತಿ ಆಗಿದೆ. ಈ ಕಾಮರ್ಸಿಂದ ಮತ್ತು ಪೋರ್ಟರಿಂದ ಈ ಒಂದು ಅಪ್ಲಿಕೇಶನಿಂದ ಏನು ಅಂತಂದರೆ ಈ ಒಂದು ಪಿಕಪ್ ಗಾಡಿಗಳ ಮೂವ್ಮೆಂಟ್ ಜಾಸ್ತಿ ಆಗಿದೆ ಮತ್ತು ಸೇಲ್ಸು ಜಾಸ್ತಿ ಆಗಿದೆ. ಬೇಕಾದ್ರೆ ನೀವು ಮಹೇಂದ್ರದು ಬ್ಯಾಲೆನ್ಸ್ ಶೀಟ್ ನೋಡಿ, ಪಿಕಪ್ ಗಾಡಿಗಳು ಸೇಲ್ ಜಾಸ್ತಿ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ಪಿಕಪ್ ಗಾಡಿ ತೊಗೊಂಡ್ರೆ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ನಿಮ್ಮನ್ನ ದೇವರು ಬಚಾವ್ ಮಾಡ್ಬೋದು. ಆದರೆ ಟ್ರ್ಯಾಕ್ಟ್ರಲ್ಲಿ ಸ್ವಲ್ಪ ಕಷ್ಟ ಇದೆ. ಏನಂತಂದರೆ ಸೀಸನಲ್ಲೇ ಡಿಪೆಂಡ್ ಆಗಿರಬೇಕು, ಪ್ಲಸ್ ನೀವು ಹಳ್ಳಿಲೇ ಇರಬೇಕು. ಜಾಸ್ತಿ ಇನ್ಕಮ್ ಮಾಡುವ ಒಂದು ಸಾಧ್ಯತೆ ತುಂಬಾ ಕಡಿಮೆ ಇದೆ. ಸೊ ಎಲ್ಲ ಒಂದು ಕೆಲಸ ಕಾರ್ಯಕ್ಕೆ ಆಗುವಂಥ ಗಾಡಿನ ನೀವು ನಿಮ್ಮ ಒಂದು ಅಪ್ಲಿಕೇಶನ್ಗೆ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ರೈತರಿಗೆ ಬೇಕಾಗಿರೋದು ಲಕ್ಸುರಿ ವೆಹಿಕಲ್ ಅಲ್ಲ, ರೈತರಿಗೆ ಬೇಕಾಗಿರೋದು ಕನ್ವೀನಿಯೆಂಟ್ ಆಗಿರೋ ವೆಹಿಕಲ್ಲು. ಆ ಒಂದು ವೆಹಿಕಲಿಂದ ಅವರು ಬದುಕಬೇಕು ಹೊರತು ಅವರು ವೆಹಿಕಲ್ ಬದುಕೋಕ್ಕೋಸ್ಕರ ಅವರು ಕೆಲಸ ಮಾಡಬಾರ್ದು. ಒಂದು ತಪ್ಪು ಡಿಸಿಷನ್ ಮಾಡಿದ್ರೆ ನೀವು 5ರಿಂದ 6 ವರ್ಷ ಲೋನ್ ಕಟ್ಟಬೇಕಾಗಿರುತ್ತೆ. ಈಗ ಲೋನ್ ಕಟ್ಟಿಲ್ಲ, ಲೋನ್ ಅವ್ರು ಬಂದು ಗಾಡಿ ಎಳ್ಕೊಂಡು ಹೋದರೆ ಅದು ಇನ್ನೂ ದೊಡ್ಡ ತೊಂದರೆ. ಇಡೀ ಊರವರೇ ಮಾತಾಡ್ಕೊಳ್ತಾರೆ. ಅದನ್ನು ನೀವು ತಲೆಲಿಟ್ಕೋಬೇಕು. ಹಾಗೆ ಗೆಳೆಯರೆ, ಈ ಒಂದು ರೈತರು ಮಾಡೋ ಒಂದು ಕಾಮನ್ ಮಿಸ್ಟೇಕ್ಸ್ ಯಾವುದೆಲ್ಲ ಅಂತಂದರೆ, ಟ್ರ್ಯಾಕ್ಟರ್ ಏನೋ ಈಸಿಯಾಗಿ ಲೋನ್ ಆಗುತ್ತೆ, ನಮ್ಮ ಜಮೀನಿನ ಒಂದು RTC ಇಟ್ಟರೆ ಲೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಟ್ರ್ಯಾಕ್ಟರ್ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟ್ರನ್ನ ತೊಗೊಬಿಡ್ತಾರೆ. ಆದರೆ ಇನ್ಕಮ್ ಪ್ಲ್ಯಾನಿಂಗ್ ಮಾಡೋದೇ ಇಲ್ಲ. ಅದರಿಂದ ಯಾವ ರೀತಿ ದುಡಿಮೆ ತೆಗೆಯೋದು, ಯಾವ ರೀತಿ ನಾವು EMI ಕಟ್ಟೋ ಅನ್ನೋ ಪ್ಲ್ಯಾನಿಂಗ್ ಮಾಡೋದೇ ಇಲ್ಲ. ಆಮೇಲೆ ಪಿಕಪ್ ಗಾಡಿ ತೆಗೆಯೋರದ್ದು ಪ್ರಾಬ್ಲಮ್ ಏನು ಅಂತಂದರೆ, ಪಿಕಪ್ಪು ಸಿಟಿಲಿ ಬಂದು ನೋಡಿದಾಗ ಎಲ್ಲ ಕಡೆ ಸುತ್ತಮುತ್ತ ಗಾಡಿಗಳು ಓಡಾಡ್ತಾ ಇರುತ್ತೆ. ಒಂದು ಯೋಚನೆ ಬರುತ್ತೆ ನಮಗೂ, ಪಿಕಪ್ ಗಾಡಿ ತೊಗೊಂಡ್ರೆ ಏನು ಬೇಕಾದ್ರೆ ದುಡ್ಕೋಬೋದು ಕಳ್ಳ ಅಂತ. ಸೊ ಬಟ್ ನಾವು ಗಾಡಿ ತೆಗೆದುಬಿಡ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ ಯಾವ ರೀತಿ ಈ ಗಾಡಿನ ಓಡಿಸೋದು ಅಂತ. ಇದು ಎಲ್ಲರ ಜೀವನದಲ್ಲಿ ನಡೆದೇ ಇರುತ್ತೆ. ಬೇಕಾದ್ರೆ ನಿಮ್ಮ ಸುತ್ತಮುತ್ತಲಿರೋ ನಿಮ್ಮ ಸ್ನೇಹಿತರನ್ನ ಕೇಳಿ ನೋಡಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, 2 ಗಾಡಿ ತೆಗೆಯೋದು ಇನ್ನೊಂದು ತಪ್ಪೇನು ಗೊತ್ತಾ, EMI ಕಮ್ಮಿ ಇದೆ ಅಂತ ನೋಡ್ಬಿಟ್ಟು ತೆಗೋಬಿಡ್ತಾರೆ. ಆದರೆ ಈ ಗಾಡಿನ ಯಾವ ರೀತಿ ಮೇಂಟೆನೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಇದು ಕೂಡ ಒಂದು ಮ್ಯಾಸಿವ್ ದೊಡ್ಡ ಪ್ರಾಬ್ಲಮ್ಮು. ಈ 2 ವೆಹಿಕಲ್ ಏನಿದೆ ಇದನ್ನ ತಗೊಳ್ಳೋದು ತುಂಬಾ ಈಸಿ. ಆದರೆ ವಿಷಯ ಏನು ಅಂತಂದರೆ, ಇದರ ಒಂದು ರನ್ನಿಂಗ್ EMI ಕಟ್ಟೋದಿದೆಯಲ್ವಾ, ತುಂಬಾ ಒಂದು ಹೆಕ್ಟಿಕ್ ಗೆಳೆಯರೆ. ಏನು ಅಂತಂದರೆ, ಸಾಲ ಎದೆಗೆ ಶೂಲ. ನೋಡಿ, ಒಂದು ಸಣ್ಣ ಗಣಿತ ಮಾಡೋಣ. ಏನು ಅಂತಂದರೆ, ಪಿಕಪ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ.
ನಿಮಗೆ ದಿನ ಬಂದು 3,000 ರೂಪಾಯಿ ಇನ್ಕಮ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಕಂಪನಿಗೆ ಅಟ್ಯಾಚ್ ಮಾಡಿದ್ರೆ 3,000 ರುಪೀಸ್ ಡೈಲಿ ಸಿಗ್ತಾ ಇದೆ, ತಿಂಗಳಿಗೆ 90,000 ರುಪೀಸ್ ಬಿಲ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಡೀಸೆಲ್ ಎಕ್ಸ್ಪೆನ್ಸು ಒಂದು 1,500 ರೂಪಾಯಿ ಇಟ್ಕೊಳ್ಳಿ. ನೀವೇ ಗಾಡಿ ಓಡಿಸ್ತಾ ಇದ್ದೀರಾ, 1,500 ರೂಪಾಯಿ ನಿಮ್ಮ ಪಾಕೆಟಿಗೆ. 500 ಇಂಟು 26 39,000 ಆಯಿತು. ನಿಮಗೇನು ಅಂತಂದರೆ ಎಂಡ್ ಆಫ್ ದಿ ಡೇ 25,000 ಅಂತೂ ಉಳಿತಾ ಇದೆ ಎಲ್ಲ ಖರ್ಚು ಕಳೆದು. ಸೊ EMIನೂ ಕಟ್ಬೋದು, ಪ್ಲಸ್ ಸೇವಿಂಗ್ಸು ಆಗ್ತಾ ಇದೆ. ಆದರೆ ಈ ಒಂದು ಟ್ರ್ಯಾಕ್ಟರ್ನ ಗಣಿತ ಮಾಡೋಣ. ಸೀಸನಲ್ಲಿ 60,000 ರಿಂದ 80,000 ದುಡಿದ್ರಿ. ಸೀಸನ್ ಬಂದ್ಬಿಟ್ಟು ವರ್ಷಕ್ಕೆ 4 ತಿಂಗಳು. 60,000 ರಿಂದ 80,000 ಸೀಸನಲ್ಲಿ ಆಯಿತು. ಇನ್ನೊಂದು 50,000 ಎಕ್ಸ್ಟ್ರಾ ಇಟ್ಕೊಳ್ಳಿ. 1.5 ಲಕ್ಷ ದುಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ನಿಮಗೆ ಎಲ್ಲರೂ ಬಾಡಿಗೆ ಕೊಟ್ಟರು, ನಿಮ್ಮ ಟ್ರ್ಯಾಕ್ಟರ್ನೇ ಎಲ್ಲರೂ ಹೊಲನ ಹೂಳಕ್ಕೆ ಕರೆದ್ರು. ಆಮೇಲೆ ಮಿಕ್ಕಿರೋ ಸೀಸನಲ್ಲಿ ಏನು ಮಾಡ್ತೀರಾ? 0. ಕಷ್ಟ ಆಗುತ್ತೆ. ಏನು ಅಂತಂದರೆ ಅಷ್ಟು ಸುಲಭ ಇಲ್ಲ EMI ಕಟ್ಕೊಂಡು ಆಫ್ ಸೀಸನಲ್ಲಿ ಹೋಗೋದು. ಏನು ಅಂತಂದರೆ ನಿಮಗೆ ಇನ್ಕಮು ಟ್ರ್ಯಾಕ್ಟ್ರಲ್ಲಿ ಜಾಸ್ತಿ ಕಾಣ್ಬೋದು. ಆದರೆ ನನ್ನ ಒಂದು ಸಲಹೆ ಏನು ಗೊತ್ತಾ, ರಿಯಲ್ ಬಿಸ್ನೆಸ್ ಮ್ಯಾನ್ಸ್ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, ಕ್ಯಾಶ್ ಫ್ಲೋ ಬರ್ತಾ ಇರಬೇಕು ಅವ್ರಿಗೆ. ಕ್ಯಾಶ್ ಫ್ಲೋ ಬರ್ತಾ ಇದ್ರೇ ಏನು ಅಂತಂದರೆ ಎಲ್ಲ ಒಂದು ಬಿಸ್ನೆಸ್ಸು ಅಚ್ಚುಕಟ್ಟಾಗಿ ನಡೆಯೋದು. ಹೌದು. ಈಗ ಗೆಳೆಯರೆ, ಫೈನಲ್ ವರ್ಡಿಕ್ಟು ಏನು ಅಂತಂದರೆ ಟ್ರ್ಯಾಕ್ಟರ್ ಬಂದು ಇಮೋಷನ್ನು, ಪಿಕಪ್ ಬಂದು ಕ್ಯಾಲ್ಕುಲೇಷನ್. ಸೊ ನೋಡಿದ್ರಲ್ಲ ಗೆಳೆಯರೆ, ಇದು ಬಂದು ಇವತ್ತಿನ ಟಾಪಿಕ್ಕು. ನನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಮಾಹಿತಿಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಲಾಗಿದೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.